ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನೋಡಿದ್ರ ನಿಮ್ಮ ಮಕ್ಕಳು ನಿಮಗೋಸ್ಕರ ಎಷ್ಟು ಹಾತೊರಿತಾರೆ ಅಂತ, ನಿಮ್ಮನ್ನೆಷ್ಟು ಪ್ರೀತಿಸ್ತಾರೆ, ನಿಮ್ಮನ್ನೆಷ್ಟು ಮಿಸ್ ಮಾಡ್ಕೋತಾರೆ ರೀ. ನಮ್ಮ 3 ಜನದಲ್ಲೂ ನಿಮ್ಮ ನೆನಪನ್ನೇ ತುಂಬಿ ಹೊರಟೋದ್ರಲ್ಲ. ನೀವಿರುವಾಗ ನಿಮ್ಮ ಮಕ್ಕಳು ಕಣ್ಣಲ್ಲಿ ಬರೀ ಕನಸುಗಳನ್ನೇ ತುಂಬಿದ್ರಿ. ನಮ್ಮಿಂದ ದೂರ ಹೋಗಿ ನಮ್ಮ ಕಣ್ಣಲ್ಲಿ ಬರೀ ಕಣ್ಣೀರೇ ತುಂಬಿಟ್ರಿ. ಈ ಕಣ್ಣೀರಿನ ಕೆಸರಲ್ಲಿ ಕನಸುಗಳೆಲ್ಲ ಎಲ್ಲಿ ಹೊರಟೋಗಿದೆಯೋ ಒಂದು ಗೊತ್ತಾಗ್ತಾ ಇಲ್ಲ. ಬದುಕಬೇಕು ಅಂತಾನೆ ಅನ್ನಿಸ್ತಾ ಇಲ್ಲ ರೀ. ನೋಡಿದ್ರ ನಮ್ಮ ನೇತ್ರ ಪ್ರತಿದಿನ ನಮ್ಮಪ್ಪ ಬದುಕಿದ್ದಾರೆ ಅಂತೇಳಿ ನರ್ಮದಾ ನಿಮ್ಮ ಫೋಟೋ ತೋರಿಸಿ ನೀವು ಬೇಕು ಅಂತಾಳೆ. ನಾನು ನಿಮ್ಮ ದಾರಿನೇ ಕಾಯ್ತಾ ಇದ್ದೀನಿ ರೀ. ನಮಗೋಸ್ಕರ ನೀವೆಲ್ಲಿದ್ರು ಖಂಡಿತ ಬರಲೇಬೇಕು ರೀ. ಹೇಗೋ ಈ ಡೈರಿಲಿ ನಿಮ್ಮ ಅಡ್ರೆಸ್ ಸಿಕ್ಕಿದೆ. ಇಲ್ಲೇ ಎಲ್ಲೋ ಹತ್ರದಲ್ಲಿದ್ದೀರಾ ಅನ್ನಿಸ್ತಾ ಇದೆ. ಹುಡುಕ್ತೀನಿ ರೀ. ನಿಮ್ಮ ಸುಳಿವು ಸಿಕ್ಕೇ ಸಿಗುತ್ತೆ. ನೀವು ಸಿಗ್ತೀರಾ ಅಂತ ನನ್ನ ಮನಸ್ಸು ಹೇಳ್ತಾ ಇದ್ದೆ. ಹುಡುಕ್ತೀನಿ ರೀ, ಖಂಡಿತ ಹುಡುಕ್ತೀನಿ. ನೀವು ಸಿಕ್ಕೇ ಸಿಗ್ತೀರಿ. ಪಾಂಚಜನ್ಯ ರಸ್ತೆ ಅಂದ್ರೆ ಇದೇನಾ? ಎಲ್ಲಂತ ಹುಡ್ಕೋದು? ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ. ಅಮ್ಮ, ಈ ಅಡ್ರೆಸ್ ಗೊತ್ತಾ? ಗೊತ್ತಿಲ್ಲ ಅಮ್ಮ ನನಗೆ. ಅಮ್ಮ, ಈ ಅಡ್ರೆಸ್ ಗೊತ್ತಾ ನಿಮ್ಗೆ? ನಮಗ್ ಗೊತ್ತಿಲ್ಲ ಅಮ್ಮ. ನೋಡಪ್ಪ. ಹೇಳಿಮ್ಮ. ಪಾಂಚಜನ್ಯ ರಸ್ತೆ ಎಲ್ಲಿ ಬರುತ್ತಪ್ಪ? ಹಿಂಗೆ ಸ್ಟ್ರೇಟ್ ಹೋಗಿ ಬಲಕ್ ತಗೊಳ್ಳಿ, ಅಲ್ಲಿ ಸಿಗುತ್ತೆ ನಿಮಗೆ. ಇಲ್ಲಿ ಮುಂದೆ ಬಲಕ್ ತಿರ್ಕೋಬೇಕಪ್ಪ? ಹಾ, ಹಂಗೆ ಹೋಗಿ. ಸರಿಯಪ್ಪ, ಒಳ್ಳೇದಾಗ್ಲಿ.
ನೋಡ್ಕೊಂಡು ಬಾ ಹೋಗು. ರೀ ನೋಡ್ಕೊಂಡು ಬರೋಕ್ಕಾಗಲ್ವೇನ್ರಿ? ನಿನ್ ಗಾಡಿ ಚಕ್ರ ತಿರುಗಿದಷ್ಟು ನನ್ನ ಕಾಲು ಓಡಲ್ವಲ್ಲಪ್ಪ. ನಿನ್ ವಿಮಾನ ಓಡಿಸ್ದಂಗೆ ಓಡಿಸಿದ್ರೆ 1,000ನೋ 2,000ನೋ ಬಿಸಾಕ್ಬಿಟ್ಟು ಬೇಗ ಬಾರೋ, ಕೆಲ್ಸ ಇದೆ. ಸರಿ ಅಮ್ಮವ್ರೆ. ರೋಡ್ ಸೈಡಲ್ಲಿ ಕೂತ್ಕೊಳ್ಳಕ್ ಹೇಳು. ಅಮ್ಮ ಅಪ್ಪ ಅಬ್ಬಾ. ಎಲ್ಲೋ ನೋಡ್ದ ಹಾಗಿದೆ ನಿಮ್ಮನ್ನ. ನನಗೆ ನೆನಪಿದೆ, ಬಹುಶಃ ನೀವು ಮರ್ತಿರ್ಬೋದು. ಈ ಹಿಂದೆ ಒಂದ್ಸರಿ ಭೇಟಿಯಾಗಿದ್ವಿ, ನೆನಪಿಸ್ಕೊಳ್ಳಿ. ಎಲ್ಲೋ ಇರ್ಬೋದು. ಎಲ್ಲಿ? ಆಳೋ ಅರಸನಿಗೆ ಪ್ರಜೆಗಳ ಮುಖ ನೆನಪಿರಲ್ಲ. ಅದಕ್ಕೆ ನಿಮ್ದಿನ್ನೂ ರಾಮರಾಜ್ಯ ಆಗ್ಲಿಲ್ಲ. ಅನವಶ್ಯಕವಾದ ಮಾತು ಬೇಡ. ಎಲ್ಲಿ ಅಂತ ಹೇಳಿ. ತೆಗಿ ಗಾಡಿ. ನೆನಪಾಯ್ತು, ಅವತ್ತು ನಿಮ್ಮ ಹತ್ರ ಚಿಲ್ಲರೆ ಪುಡ್ಗಾಸಿತ್ತು, ನನ್ನ ಹತ್ರ 1000 ಕಂತೆಗಳ ನೋಟ್ಗಳಿತ್ತು. ಅವತ್ತು ಚಿಲ್ಲರೆ ಇಲ್ಲದೆ ಒದ್ದಾಡ್ತಿದ್ರು ನಿಮ್ಮ ಕಡೆಯವರು. ಅವತ್ತು ಅದೇ ಮುಖ್ಯವಾಗಿತ್ತಲ್ವಾ? ಹಣ್ಣಿನ ಅಂಗಡಿ ಹತ್ರ. ಏನ್ ಈ ಕಡೆ? ನಮ್ಮ ಯಜಮಾನ್ರ ಆತ್ಮೀಯರೊಬ್ರು ಇಲ್ಲೇ ಎಲ್ಲೋ ಇದ್ದಾರೆ. ಅವ್ರ ಅಡ್ರೆಸ್ ಸಿಕ್ತು, ಹುಡುಕ್ತಾ ಬಂದಿದ್ದೀನಿ. ಸಿಕ್ತಾ ಅಡ್ರೆಸ್ಸು? ಇಲ್ಲ. ಡ್ರೈವರ್, ಒಂಚೂರು ಅಡ್ರೆಸ್ ನೋಡು. ಪರವಾಗಿಲ್ಲ, ನಾನು ಮನೆಗೆ ಹೋಗ್ತೀನಿ. ಎಲ್ಲೋ ಅಡ್ರೆಸ್ನ ತಪ್ಪಾಗಿ ಬರ್ಕೊಂಡಿದ್ದೀನಿ ಅನ್ಸುತ್ತೆ. ಇವತ್ತೆಷ್ಟು ಹುಡುಕಿದ್ರೂ ಸಿಗಲ್ಲ ಅನ್ಸುತ್ತೆ. ಇನ್ನೊಂದಿನ ಸರಿಯಾಗಿರೋ ಅಡ್ರೆಸ್ ತಗೊಂಡು ಬರ್ತೀನಿ. ಕೈಗೆ ಬೇರೆ ಏಟಾಗಿದೆ, ರಕ್ತ ಬೇರೆ ಬರ್ತಾ ಇದೆ. ಇವತ್ತ್ಯಾಕೋ ಅಪಶಕ್ನ ಅನಿಸ್ತಾ ಇದೆ. ಎಲ್ಲಿ ನಿಮ್ಮನೆ? ಸೋಮನಹಳ್ಳಿ. ನಾನು ಅದೇ ದಾರಿಲಿ ಹೋಗ್ತಾ ಇದ್ದೀನಿ, ಬನ್ನಿ ಬಿಡ್ತೀನಿ. ಪರವಾಗಿಲ್ಲ, ನಾನು ಹೊರಡ್ತೀನಿ. ಯಾವುದಾದ್ರೂ ಮುಖ್ಯವಾದ ಕೆಲಸಕ್ಕೆ ನಾನು ಹೊರಟಿದ್ರೆ ದಾರಿಲಿ ದೇವಸ್ಥಾನ ಸಿಕ್ಕಿದ್ರೆ ನಾನು ನಿಲ್ಲಿಸಲ್ಲ. ಕತ್ತಿರ್ಗಿಸ್ ನೋಡೋದಿಲ್ಲ, ಕೈ ಮುಗಿಯೋದಿಲ್ಲ, ಬೆಂತಿರ್ಗಿಸ್ಕೊಂಡು ಹೊರಟೋಗ್ತೀನಿ. ಆದರೆ ನಿಮ್ಮನ್ನು ನೋಡಿದ್ರೆ ಏನೋ ಒಂದು ವಿಚಿತ್ರವಾದ ಫೀಲಿಂಗ್. ತುಂಬ ಹತ್ತಿರವಾಗಿರೋರು ಅನ್ನಿಸ್ತಾ ಇದೆ. ಬನ್ನಿ ನನ್ನ ಕಾರಲ್ಲಿ. ಆವತ್ತು ನಾನು ಹಣ್ಣು ತಗೊಳ್ಳೋದಕ್ಕೆ ನೀವು ನನಗೆ ಹಣ ಕೊಟ್ರಿ. ನಿಮ್ಮ ಋಣದಲ್ಲಿ ನಾನಿದ್ದೀನಿ. ನನಗೆ ಯಾರ ಋಣದಲ್ಲೂ ಇರೋದಕ್ಕೆ ಇಷ್ಟ ಇಲ್ಲ. ನಾನು ದೇವ್ರ ಹತ್ರನೇ ಕೈ ಮುಗಿಯೋದಿಲ್ಲ. ಯಾಕೆಂದರೆ ಅವನ ಆಶೀರ್ವಾದದ ಋಣ ನನ್ನ ಮೇಲಿರತ್ತೆ ಅಂತ. ಕೈ ಬೇರೆ ಗಾಯ ಆಗಿದೆ. ಬನ್ನಿ, ಮುಂದೇನೋ ಆಗೋದಿದೆ ಅನ್ಸುತ್ತೆ. ನಾನು ನಿಮ್ಮ ಮಗಳು ನೇತ್ರಾವತಿನ ಮದುವೆ ಮಾಡ್ಕೋಬೋದಾ? ಅದಕ್ಕೆ ವಿಚಿತ್ರ ಸಂದರ್ಭಗಳಲ್ಲೇ ಭೇಟಿ ಆಗ್ತಾ ಇದ್ದೀವಿ. ನೀವು ಹೇಳ್ದಾಗೆ ಆಗಲಿ. ನೋಡು, ನಿನ್ನ ಮಗ ಸಮುದ್ರನ ಜೀವನ ಈ ಮನೆಯಲ್ಲಿ ಹೇಗೆ ನಡೆದಿದೆ ಅಂತ. ಇದು ನನ್ನ ಜೀವನನ. ಮಗನ ವಿಷಯದಲ್ಲೂ ನೆಮ್ಮದಿ ಇಲ್ಲ, ಮೊಮ್ಮಗನ ವಿಷಯದಲ್ಲೂ ಸಮಾಧಾನ ಇಲ್ಲ. ನಾವೆಲ್ಲ ಅನುಭವಿಸ ಹಾಗೆ ಮಾಡಿಬಿಟ್ಟಿಯಲ್ಲೋ ನೀನು. ಅಕ್ಕನ ಥರನೇ ತಂಗಿನೂ ಒಳ್ಳೆಯವಳು ಅಂತ ತಿಳಿದು ಮೋಹಕ್ಕೆ ಬಿದ್ದು ಕುರುಡ ಆಗಿ ಅವಳನ್ನ ನೀನು ಮದುವೆ ಮಾಡಿಕೊಂಡೆ. ಆದ್ರೆ ತ್ರಿಶಾಲನ್ಗೆ ಕನಿಕರ ತೋರಿಸಿ ನೀನು ಹೊರಟೋದೆ. ಆದ್ರೆ ನಾವೆಲ್ಲ ಇಲ್ಲಿ
ನರಕ ಅನುಭವಿಸ್ತಾ ಇದ್ದೀವಲ್ಲೋ, ನರಕ ಅನುಭವಿಸ್ತಾ ಇದ್ದೇವೆ. ಗಂಡು ಹಣದಿಂದ ಶ್ರೀಮಂತನಾದ್ರೆ ಆ ಹಣದಿಂದ ಅವನು ಮಾಡಿದ ಅಕ್ರಮಗಳೆಲ್ಲ ಮುಚ್ಚಿ ಹೋಗುತ್ತೆ. ಹೆಣ್ಣು ಆ ಹಣದಿಂದ ಹೀನಾಯವಾದ ಪರಿಸ್ಥಿತಿಗೆ ತಲುಪಿದ್ರೆ ಅವಳ ಅಕ್ರಮ ಬಯಲಾಗುತ್ತೆ. ಇಲ್ಲಿ ನಮ್ಮ ಜೀವನನೇ ಭಾರವಾಗಿದೆ ಕಣೋ. ಜೀವನದಲ್ಲಿ ಏಳಿಗೆ ಅನ್ನೋದೇ ವರ, ಏಟು ಅನ್ನೋದೇ ಶಾಪ. ಅದರಿಂದ ತಪ್ಪಿಸ್ಕೊಳಕ್ ಆಗ್ತಾ ಇಲ್ಲ ಕಣೋ. ತ್ರಿಶಾಲನ್ ಕಡೆಯಿಂದ ಏಟ್ ಮೇಲೆ ಏಟ್ ಬೀಳ್ತಾ ಇದೆ, ಅದರಿಂದ ತಪ್ಪಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಸಮುದ್ರನ ನೋಡಕ್ ಆಗ್ತಾ ಇಲ್ಲ ಕಣೋ. ಇದರಿಂದ ನಮಗೆ ಯಾವಾಗ ಮುಕ್ತಿನೋ? ನಿನ್ನ ಒಂದು ನಿರ್ಧಾರ, ಆ ನಿರ್ಧಾರದಿಂದಲೇ ಬೃಂದಾವನದಂತಿದ್ದ ಈ ಮನೆ ಸ್ಮಶಾನದ ಕಳೆ ಆಗೋಯ್ತಲ್ಲೋ. ನನ್ನ ಇಷ್ಟು ವರ್ಷದ ತಪಸ್ಸಿಗೆ ನೀವು ಒಂದೇ ಸೆಕೆಂಡಲ್ಲಿ ಬೆಂಕಿ ಹಚ್ಚಿ ಬೂದಿ ಮಾಡಿದಿರ. ಜೀವನದಲ್ಲಿ ನಿರ್ಧಾರನೇ ಆಧಾರ. ಆ ನಿರ್ಧಾರ ತಪ್ಪಿದ್ರೆ ದೇಹಕ್ಕೆ ಉಸಿರೇ ಭಾರ ಕಣೋ. ಬನ್ನಿ, ಇದೇ ನಮ್ಮನೆ. ಬನ್ನಿ, ಒಳಗಡೆ ಬನ್ನಿ. ನಿಮ್ಮಿಂದ ತುಂಬ ಉಪಕಾರ ಆಯಿತು. ಬನ್ನಿ. ಋಣ ಇತ್ತು ತೀರ್ತು. ಋಣ ಪೀಡೆ ಇದ್ದ ಹಾಗೆ ಅಲ್ಲ, ಋಣ ಭಗವಂತನ ಕರುಣೆ ಇದ್ದಂಗೆ. ಅದೇ ಬದುಕು.
ಬನ್ನಿ ಕಾಫಿ ಕುಡ್ಕೊಂಡು ಹೋಗಿರೋದು. ಗತಿ ಇಲ್ಲದೆ ಇದ್ದವರು ಇರೋರ ಮನೆಗೆ ಬರ್ತಾರೆ, ಎಲ್ಲ ಇದ್ದವರು ಗತಿ ಇಲ್ಲದೆ ಇದ್ದವ್ರ ಮನೆಗೆ ಹೋಗೋದಿಲ್ಲ. ನಾನು ಯಾರ ಋಣದಲ್ಲೂ ಇರೋದಿಲ್ಲ. ಜೀವನದಲ್ಲಿ ಯಾವತ್ತೂ ಯಾರ ಮುಂದೆನೂ ನಾನು ಕೈ ಚಾಚಿಲ್ಲ, ಭಿಕ್ಷೆ ಹಾಕಿದ್ದೀನಷ್ಟೆ. ಅಂಥದ್ರಲ್ಲಿ ನಾನು ತಿನ್ನೋ ಹಣ್ಣಿಗೆ ನೀವು ದುಡ್ಡು ಕೊಟ್ಟರೆ ಇವತ್ತಿಗೆ ಅದರ ಋಣ ತೀರ್ತು. ಅಶಿಶು, ಋಣದ ಮಾತು ಯಾಕೆ ಹೇಳ್ತಾ ಇದ್ದೀರಾ? ಮೊದಲೇ ಸರಿ ನಮ್ಮ ಮನೆಗೆ ಬಂದಿದ್ದೀರಾ, ಕಾಫಿ ಕುಡ್ಕೊಂಡೋಗಿ. ಇದು ಮನೆನಾ? ಮನೆ ತುಂಬ ಮಣ್ಣೆ ತುಂಬಿಕೊಂಡಿದೆ. ಸಾಕು ನಿಮ್ಮ ಉಪಚಾರ, ನಿಮ್ಮ ಋಣ ನನಗೆ ಬೇಡ. ಅವಶ್ಯಕತೆ ಇದ್ದಾಗ ಹುಡ್ಕೊಂಡು ಬನ್ನಿ ನನ್ನನ್ನು. ನಿಮಗೇನು ಬೇಕೋ ಅದನ್ನು ಬಿಸಾಕ್ತೀನಿ. ಏನೇನೋ ಹೇಳ್ಬಿಟ್ಟು ಹೋಗ್ತಾ ಇದ್ದಾರಲ್ಲ. ಇವ್ರ ಮನೆಗೆ ಸೊಸೆಯಾಗಿ ಹೋಗೋರ್ ಗತಿ ಅಷ್ಟೇ. ಅಯ್ಯೋ, ಏನೋ ಇಂಗ್ಲೀಷಲ್ಲಿದೆ, ನನಗೇನು ಅರ್ಥ ಆಗಬೇಕು. ಅಯ್ಯೋ, ನನ್ನ ಕೈಲಿ ಅಡ್ರೆಸ್ ಚೀಟಿ ಹೇಳ್ಬಿಟ್ಬಿಟ್ಟೆ. ಮತ್ತೇನಾಯ್ತು ನಿನ್ ಪಿಂಡ? ನೋಡ್ತಿದ್ದೆ ಮರೆ. ಹೋಗಿಲ್ಲಾದ್ರೂ ಸಾಯಿ ಮರೆ. ಇಂಜಿನ್ ಪ್ರಾಬ್ಲಮ್ ಆಗಿರಬೇಕು, ನೋಡ್ತೀನಿ ಮರೆ. ಇಲ್ಲಿ ಪಕ್ಕದಲ್ಲಿ ಮೆಕ್ಯಾನಿಕ್ ಕರ್ಕೊಂಬರ್ತೀನಿ. ಫೋನ್ ಮಾಡು. ನಂಬರ್ ಇಲ್ಲ ಮರೆ. ನಾನು ಕರ್ಮಾನು ದರಿದ್ರ. ಹೋಗ್ಬಾ. ಸಮುದ್ರ ಸರ್ ಹೀಗಾಗೋಕೆ ನಾನೇ ಕಾರಣ. ಅವ್ರ ಕಾನ್ಫಿಡೆನ್ಸ್ ಕಳ್ಕೊಂಡು ಕುಸಿದು ಬೀಳೋದಕ್ಕೂ ನಾನೇ ಕಾರಣ. ಈ ಸ್ಥಿತಿಯಲ್ಲಿ ನಿಮ್ಮನ್ನು ನೋಡೋದಕ್ಕೆ ನನ್ನ ಕೈಯಿಂದ ಆಗ್ತಿಲ್ಲ ಸರ್. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಹೇಗಿದ್ರಿ ಸರ್ ನೀವು? ಇವಾಗ ಹೇಗಾಗಿದ್ದೀರಾ? ಇದಕ್ಕೆಲ್ಲ ನಾನೇ ಕಾರಣ. ನನ್ನ ಸ್ವಾರ್ಥದಿಂದ ನಿಮ್ಮ ಪ್ರೀತಿನ ನಾನು ಬೇಡ ಅಂದೆ. ಅದರಿಂದ ಇವಾಗ ಎಷ್ಟೆಲ್ಲ ಅನಾಹುತ ಆಗಿದೆ. ನೀವು ಸೋಲೋ ಸ್ಥಿತಿಯಲ್ಲಿರೋದನ್ನ ನನ್ನಿಂದ ನೋಡೋಕ್ಕಾಗ್ತಿಲ್ಲ ಸರ್.
ದಯವಿಟ್ಟು ಇದನ್ನೆಲ್ಲ ಬಿಟ್ಟು ನೀವು ಮೊದಲಿನ ಥರ ಆಗಬೇಕು. ಅವ್ರು ಬದಲಾಗಬೇಕು ಅಂದರೆ ಅವ್ರಿಗೆ ನನ್ನ ಪ್ರೀತಿ ಸಿಗಬೇಕು. ಹೌದು, ನಾನು ಅವ್ರನ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ರೆ ಮಾತ್ರ ಅವ್ರು ಬದಲಾಗೋದು. ನಾಳೆ ಹೋಗಿ ಅವ್ರನ್ನ ನಾನು ಪ್ರೀತಿಸ್ತಿದ್ದೀನಿ ಅಂತ ಹೇಳ್ತೀನಿ. ಹೌದು, ನಾನು ಹೇಳ್ತೀನಿ. ಆದರೆ ಮದುವೆ ಎಲ್ಲ ಈಗಲೇ ಬೇಡ ಅಂತಲೂ ಹೇಳ್ತೀನಿ. ಅಕ್ಕನ ಮದುವೆ ಆಗಿ ಅವಳ ಗುಣ ಆದಮೇಲೆ ನಮ್ಮಿಬ್ರು ಮದುವೆ ಅಂತಲೂ ಹೇಳ್ತೀನಿ. ನಾನು ನಿಮ್ಮನ್ನ ಮದುವೆ ಆಗ್ತೀನಿ. ಐ ಲವ್ ಯು. ನಾನು ನಿಮಗೆ ತಾಳಿ ಕಟ್ತೀನಿ. ವಿಲ್ ಯು ಮ್ಯಾರಿ ಮೀ? ಮುಂದೇನೋ ಆಗೋದಿದೆ ಅನ್ಸುತ್ತೆ.